We want to turn first of all to Malachi chapter 2. ಮಲಕಿಯ 2ನೇ ಅಧ್ಯಾಯಕ್ಕೆ ಮೊದಲು ತಿರುಗಿಸಿಕೊಳ್ಳೋಣ. In Malachi 2 verse 15 it reads slightly differently in different translations. ಮಲಕಿಯ 2ನೇ ಅಧ್ಯಾಯ 15ನೇ ವಚನವು ಬೇರೆ ಬೇರೆ ಅನುವಾದಗಳಲ್ಲಿ ವಿವಿಧ ರೀತಿಯಲ್ಲಿ ಹೇಳಲಾಗಿದೆ. It says here, didn't he make you one? In the middle of that verse. ವಚನದ ಮಧ್ಯಭಾಗದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ನಿಮ್ಮನ್ನು ಒಂದಾಗಿ ಮಾಡಿದ್ದಾರಲ್ಲವೇ ಎಂದು. And why did he make you one? ಯಾಕೆ ನಿಮ್ಮನ್ನು ಒಂದಾಗಿ ಮಾಡಿದ್ದಾರೆ? Because he was seeking a godly offspring. ಯಾಕಂದ್ರೆ ದೇವ ಭಕ್ತಿಯುಳ್ಳ ಸಂತಾನವನ್ನ ಹುಡುಕುವುದಕ್ಕಾಗಿಯೇ. That's the middle of Malachi 2 verse 15, the middle of that verse. ಮಲಕಿಯ 2ನೇ ಅಧ್ಯಾಯದ 15ನೇ ವಚನದಲ್ಲಿನ ಮಧ್ಯಭಾಗ. Why did he make you one? ಯಾಕೆ ದೇವರು ನಿಮ್ಮನ್ನು ಒಂದೇಯಾಗಿ ಮಾಡಿದ್ದಾನೆ? Because he wanted a godly offspring. ಯಾಕಂದರೆ ಆತನಿಗೆ ಅಂದರೆ ದೇವರಿಗೆ ದೇವ ಭಕ್ತಿಯುಳ್ಳ ಸಂತಾನವು ಬೇಕಾಗಿದೆ, ಅದಕ್ಕಾಗಿ. So ಹಾಗಾಗಿ God's purpose in making a husband and wife one ದೇವರ ಉದ್ದೇಶ ಗಂಡ ಮತ್ತು ಹೆಂಡತಿಯನ್ನ ಒಂದಾಗಿ ಮಾಡುವಂಥದ್ದು ಯಾಕಪ್ಪ ಅಂದ್ರೆ is to produce a godly offspring. ದೇವ ಭಕ್ತಿಯುಳ್ಳ ಆ ಒಂದು ಸಂತಾನವನ್ನ ಕೊಡಲು. Not just children, ಕೇವಲ ಮಕ್ಕಳನ್ನು ಅಲ್ಲ, but godly children. ದೈವಿಕ ಮಕ್ಕಳನ್ನಾಗಿ ಕೊಡುವಂಥದ್ದು. So it's very important to remember that. ಇದನ್ನ ನೆನಪಿಡುವಂಥದ್ದು ಬಹಳ ಮುಖ್ಯ. That God hasn't united husbands and wives just to become one. ದೇವರು ಕೇವಲ ಗಂಡ ಮತ್ತು ಹೆಂಡತಿಯನ್ನು ಒಂದಾಗಿ ಮಾಡುವಂಥದ್ದು ಮಾತ್ರ ಅಲ್ಲ, Just to be husband and wife, not just to have children, but to have godly children. ಕೇವಲ ಗಂಡ ಮತ್ತು ಹೆಂಡತಿಯನ್ನಾಗಿ ಮಾಡುವಂಥದ್ದಲ್ಲ, ಕೇವಲ ಮಕ್ಕಳನ್ನ ಮಾಡುವಂಥದ್ದಲ್ಲ, ದೈವಿಕ ಮಕ್ಕಳನ್ನಾಗಿ ಬೆಳೆಸುವಂಥದ್ದಾಗಿದೆ. And that's where we really need the help of the Holy Spirit. ಅದಕ್ಕಾಗಿ ನಮಗೆ ಪವಿತ್ರಾತ್ಮನ ಸಹಾಯದ ಅಗತ್ಯತೆ ತುಂಬಾ ಇದೆ. To give us grace to be able to, in an evil world where everything around us is evil. ನಮಗೆ ಒಂದು ಕೃಪೆಯನ್ನು ದೊರಕಿಸಿಕೊಳ್ಳಲು ಪವಿತ್ರಾತ್ಮನ ಸಹಾಯದ ಅವಶ್ಯಕತೆ ಇದೆ. ಈ ಒಂದು ಕೆಟ್ಟ ಲೋಕದಲ್ಲಿ ನಮ್ಮ ಸುತ್ತ ಕೆಟ್ಟದ್ದಿದೆ. To have wisdom to teach our children God's ways in a world that lies, the Bible says the world lies in the power of the evil one. ನಮ್ಮ ಮಕ್ಕಳಿಗೆ ದೈವಿಕ ಮಾರ್ಗವನ್ನು ಕಲಿಸಲು ನಮಗೆ ಜ್ಞಾನದ ಅವಶ್ಯಕತೆ ಇದೆ. ಸತ್ಯವೇದವು ಈ ರೀತಿ ಹೇಳುತ್ತೆ, ಈ ಲೋಕವು ಕೆಡುಕನ ವಶದಲ್ಲಿದೆ ಎಂಬುದಾಗಿ. And to help our children to overcome that power as they grow up. Who can do that? ನಮ್ಮ ಮಕ್ಕಳು ಬೆಳೆಯುವ ಸಂದರ್ಭದಲ್ಲಿ ಈ ಒಂದು ಅಧಿಕಾರವನ್ನು ಅಂದರೆ ಬಲವನ್ನ ಜಯಿಸಲು ನಾವು ಸಹಾಯ ಮಾಡಬೇಕು. ಯಾರು ಮಾಡ್ಲಿಕ್ಕೆ ಸಾಧ್ಯ ಅದು? All our cleverness won't help. ನಮ್ಮ ಎಲ್ಲ ಬುದ್ಧಿವಂತಿಕೆಯು ಸಹಾಯಕ್ಕೆ ಬರೋದಿಲ್ಲ. We can educate our children, feed our children, clothe our children. ನಾವು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬಹುದು, ಪೋಷಿಸಬಹುದು. But to give God what he wants, a godly offspring, that every one of our children will become godly. ದೇವರಿಗೆ ಬೇಕಾಗಿರುವಂತ ಆ ಒಂದು ದೇವ ಭಕ್ತಿಯ ಸಂತಾನವನ್ನ ನಾವು ದೇವರಿಗೆ ಕೊಡುವವರಾಗಿರಬೇಕು. ನಮ್ಮೆಲ್ಲರ ಮಕ್ಕಳು ದೈವಿಕ ಮಕ್ಕಳಾಗಿರಬೇಕು. Do you think God will give us a command like that and not give us the power? ದೇವರು ನಮಗೆ ಆಜ್ಞೆ ಕೊಟ್ಟು ಅದಕ್ಕೆ ಬಲ ಕೊಡಲ್ಲ ಎಂಬುದಾಗಿ ನೀವು ನೆನೆಸುತ್ತೀರಾ? You think God will tell us to do something and not give us the ability to do it? ನೀವು ನೆನೆಸ್ತೀರಾ ದೇವರು ನಮಗೆ ಏನೋ ಒಂದು ಮಾಡಲು ಹೇಳಿ ಅದನ್ನ ಮಾಡಲು ಸಾಮರ್ಥ್ಯ ಕೊಡೋದಿಲ್ಲ ಅಂತ? It's impossible. ಆ ಥರ ನೆನೆಸೋದು ಅಸಾಧ್ಯ. God's word is the word of his grace. ದೇವರ ವಾಕ್ಯವು ಆತನ ಕೃಪೆಯ ವಾಕ್ಯವಾಗಿದೆ. Which means if there is a single command in scripture, ಅದರ ಅರ್ಥ ಸತ್ಯವೇದದ ವಚನಗಳಲ್ಲಿ ಒಂದೇ ಒಂದು ಆಜ್ಞೆ ಇದ್ದರೂ you can be absolutely sure that he will give you the grace to keep it. ನೀವು ನಿಶ್ಚಯಪಡಿಸ್ಕೋಬೇಕು, ಆತನು ನಿಮಗೆ ಅದನ್ನು ಕಾಪಾಡಲು ಕೃಪೆಯನ್ನು ಕೊಡುತ್ತಾನೆ ಅಂತ. You can be sure of that without any doubt. ನೀವು ಯಾವುದೇ ಅನುಮಾನ ಇಲ್ಲದ ಹಾಗೆ ಅದರ ಬಗ್ಗೆ ನಿಶ್ಚಿತತೆಯಿಂದ ಇರಬೇಕು. So that's why when we read something like this, we know that if God wants godly offspring from me and my wife. ಅದಕ್ಕಾಗಿ ನಾವು ಈ ರೀತಿಯಾಗಿ ಓದುವಾಗ ಹೌದು, ದೇವರು ನಮ್ಮಿಂದ ದೇವ ಭಕ್ತಿಯ ಸಂತಾನವನ್ನ ಬಯಸುತ್ತಿದ್ದಾರೆ, ಅಂದರೆ ನನ್ನಿಂದ ಮತ್ತು ನನ್ನ ಹೆಂಡತಿಯಿಂದ. He will definitely
give me the power for it and the grace for it. ಆತನು ನಿಶ್ಚಿತವಾಗಿ ನನಗೆ ಬಲವನ್ನು ಕೊಡ್ತಾನೆ ಮತ್ತು ಕೃಪೆಯನ್ನು ಸಹ ಕೊಡುತ್ತಾನೆ. And when we say, Lord, I believe, you'll give me the power and the grace to raise up all my children as godly. ಕರ್ತರೆ, ನಾನು ನಂಬುತ್ತೇನೆ, ನನ್ನ ಎಲ್ಲ ಮಕ್ಕಳನ್ನು ದೈವಿಕ ಮಾರ್ಗದಲ್ಲಿ ಎಬ್ಬಿಸಲು ನೀವು ನನಗೆ ಬಲವನ್ನು ಮತ್ತು ಕೃಪೆಯನ್ನು ಕೊಡುತ್ತೀರಿ ಅಂತ ಹೇಳುವಾಗ, You know what the Lord will say to you? ನಿಮಗೆ ಕರ್ತನು ಏನಂತ ಹೇಳ್ತಾನೆ ಗೊತ್ತಾ? My son, my daughter, ನನ್ನ ಮಗನೇ ಮತ್ತು ನನ್ನ ಮಗಳೇ, according to your faith, be it unto you. ನಿನ್ನ ನಂಬಿಕೆಗೆ ಅನುಗುಣವಾಗಿ ಅದು ನಿನಗೆ ಆಗಲಿ ಎಂದು ದೇವರು ಹೇಳುತ್ತಾರೆ. But if there are some who say, oh, children are all different, ಆದರೆ ಕೆಲವರು ಹೇಳ್ತಾರೆ, ಓ ಇಲ್ಲ, ಕೆಲವು ಮಕ್ಕಳು ಬಹಳ ವ್ಯತ್ಯಾಸದಿಂದ ಇರ್ತಾರೆ ಅಂತ, we can't expect them all to be the same. ಎಲ್ಲರೂ ಒಂದೇ ತರ ಇರಬೇಕು ಎಂದು ನಿರೀಕ್ಷೆ ಮಾಡಲು ಆಗೋದಿಲ್ಲ ಅಂತ ಹೇಳ್ತಾರೆ. Some will turn out badly. ಕೆಲವರು ಕೆಟ್ಟವರಾಗಿ ಮಾರ್ಪಡಬಹುದು. God will say, according to your faith, be it unto you. ದೇವರು ಹೇಳ್ತಾರೆ, ನಿನ್ನ ನಂಬಿಕೆಗೆ ತಕ್ಕಂತೆ ಅದು ನೆರವೇರಲಿ ಅಂತ. You believe? ನೀವು ನಂಬೋದಾದ್ರೆ, The giants of Canaan are more powerful than Almighty God. ಕಾನಾನಿನ ದೈತ್ಯರು ಸರ್ವಶಕ್ತನಾದ ದೇವರಿಗಿಂತ ಬಲಶಾಲಿ ಎಂದು ನೀವು ನಂಬುವಾಗ You will never enter the land. ನೀವು ಆ ಒಂದು ಕಾನಾನಿನ ಪ್ರದೇಶವನ್ನು ಪ್ರವೇಶಿಸುವುದಿಲ್ಲ. You believe that the evil in the world is more powerful to influence your children than the power of Almighty God. ಸರ್ವಶಕ್ತನಾದ ದೇವರ ಬಲಕ್ಕಿಂತ ಲೋಕದಲ್ಲಿನ ಕೆಡುಕನ ಆ ಒಂದು ಬಲವು ನಿಮ್ಮ ಮಕ್ಕಳನ್ನ ಪ್ರೇರೇಪಿಸಲು ಶಕ್ತವಾಗಿದೆ ಎಂಬುದನ್ನು ನಂಬೋದಾದ್ರೆ, You will never get godly offspring. ಆಗ ನೀವು ದೈವಿಕ ಸಂತತಿಯನ್ನು ಪಡೆದುಕೊಳ್ಳಲು ಆಗುವುದಿಲ್ಲ. But if you say, Lord, I believe, ಆದರೆ ನೀವು ಹೇಳೋದಾದ್ರೆ, ಕರ್ತನೆ, ನಾನು ನಂಬುತ್ತೇನೆ ಅಂತ, what power can stand against you if you told me that that's why you united us as one? To give us godly offspring? ದೈವಿಕ ಒಂದು ಸಂತತಿಯನ್ನ ಕೊಡಲು ನೀವು ನಮ್ಮನ್ನು ಒಂದಾಗಿ ಮಾಡಿರುವಾಗ ನಿಮ್ಮ ಎದುರಿಗೆ ನಿಲ್ಲುವಂತ ಬಲ ಯಾವುದು ಎಂದು ನೀವು ಹೇಳುವಾಗ ಕರ್ತನಿಗೆ, Well, it shall be so. ಆಗ ಕರ್ತರು ಹೇಳ್ತಾರೆ, ಅದು ಹಾಗೆ ಆಗಲಿ ಅಂತ. You know, when we read a command in scripture or a promise in scripture, ನಾವು ವಚನಗಳಲ್ಲಿ ಆಜ್ಞೆಯನ್ನಾಗಲಿ ಅಥವಾ ವಾಗ್ದಾನವನ್ನಾಗಲಿ ಓದುವಾಗ our duty is only to say Amen. ನಮ್ಮ ಕರ್ತವ್ಯ ಏನಪ್ಪಾ ಅಂದ್ರೆ ಆಮೇನ್ ಎಂದು ಹೇಳುವುದಾಗಿದೆ ಅಷ್ಟೇ. It will be so. ಅದು ಹಾಗೆ ಆಗುವುದು ಎಂದು ಹೇಳಬೇಕು. That's an expression of faith. ಅದು ನಂಬಿಕೆಯನ್ನ ತೋರ್ಪಡಿಸುವಂತದ್ದಾಗಿದೆ. And I'll tell you one thing. ನಾನು ನಿಮಗೆ ಒಂದು ಸಂಗತಿ ಹೇಳಕ್ ಇಷ್ಟಪಡ್ತೀನಿ. When we stand before the Lord, it's good to know it now. ಈಗ ತಿಳ್ಕೊಳ್ಳೋದು ಒಳ್ಳೆಯದು. ನಾವು ಕರ್ತನ ಮುಂದೆ ನಿಂತ್ಕೊಂಡಾಗ, You know, it's good to know how to do a mathematics problem before the examination, not after the examination is over. ಪರೀಕ್ಷೆ ಮುಗಿದ ನಂತರ ಅಲ್ಲ, ಪರೀಕ್ಷೆ ಬರುವ ಮೊದಲೇ ಗಣಿತಶಾಸ್ತ್ರವನ್ನ ಹೇಗೆ ಅಭ್ಯಾಸ ಮಾಡೋದು, ಅದನ್ನ ಕಲಿಯೋದು ತಿಳ್ಕೊಂಡ್ರೆ, The examination will be over when we stand before the Christ in the final day. ಕಡೆಯ ದಿನ ಕರ್ತನ ಮುಂದೆ ನಿಂತಾಗ ಪರೀಕ್ಷೆ ಮುಗಿದ ಸಮಯವಾಗಿರುತ್ತದದು. And in that day we will discover ಆ ದಿನ ನಾವು ಗ್ರಹಿಸಿಕೊಳ್ಳೋದೇನಪ್ಪ ಅಂದ್ರೆ, that some people ಕೆಲವು ಜನರು who had real problem children but trusted God, ಅವರಿಗೆ ನಿಜವಾಗಲೂ ಸಮಸ್ಯೆಯುಳ್ಳಂತ ಮಕ್ಕಳು ಇದ್ದರೂ ಕೂಡ ಅವರು ಕರ್ತನಲ್ಲಿ ಭರವಸೆ ಇಟ್ಟರು, produced godly offspring because they trusted him. ಅವರು ಕರ್ತನಲ್ಲಿ ಭರವಸೆ ಇಟ್ಟಿದ್ದರಿಂದ ದೈವಿಕ ಸಂತಾನವನ್ನ ಕೊಡಲು ಶಕ್ತರಾದರು. And those who kept on blaming circumstances and children and evil in the world and they said it's not possible. ಯಾರೆಲ್ಲ ಪರಿಸ್ಥಿತಿಗಳನ್ನ, ಲೋಕದ ಕೆಡುಕನ್ನ ಮತ್ತು ಮಕ್ಕಳನ್ನ ದೂಷಣೆ ಮಾಡ್ಕೊಂಡು ಕುತ್ಕೊಂಡ್ರಲ್ಲ, ಅದು ಸಾಧ್ಯ ಇಲ್ಲ ಅಂತ ಹೇಳ್ತಿದ್ರಲ್ಲ, It did not happen, and you'll discover in that day ಅದು ಅವರ ಜೀವಿತದಲ್ಲಿ ನೆರವೇರೋದಿಲ್ಲ. ಒಂದು ದಿನ ನೀವು ಅದನ್ನ ಗ್ರಹಿಸ್ಕೊಳ್ತೀರಿ. it had nothing to do with the children. ಅದು ಮಕ್ಕಳೊಟ್ಟಿಗೆ ಮಾಡುವಂತದ್ದೇನೂ ಅಲ್ಲ ಅಲ್ಲಿ. It had nothing to do with the evil circumstances. ಕೆಟ್ಟ ಪರಿಸ್ಥಿತಿಗಳೊಟ್ಟಿಗೂ ಕೂಡ ಏನು ಮಾಡುವಂತದ್ದಲ್ಲ ಅಲ್ಲಿ. It had to do with how much you had faith that an almighty God is more powerful than all the giants of Canaan and all the evil in the world. ಲೋಕದಲ್ಲಿನ ಕೆಟ್ಟದ್ದಕ್ಕಿಂತ ಮತ್ತು ಕಾನಾನಿನ ದೈತ್ಯರಿಗಿಂತ ಸರ್ವಶಕ್ತನಾದ ದೇವರು ಹೆಚ್ಚು ಬಲವುಳ್ಳವನಾಗಿದ್ದಾನೆ ಎಂದು ನಂಬುವುದು ಮುಖ್ಯ ವಿಷಯವಾಗಿರುತ್ತದಲ್ಲಿ. And if a husband and wife, let me tell you this, if a husband and wife unite in prayer, Jesus said, if two of you agree concerning anything, it will be granted by my Father in heaven. ಗಂಡ ಮತ್ತು ಹೆಂಡತಿ, ನಿಮಗೆ ಹೇಳೋದೇನಪ್ಪ ಅಂದ್ರೆ, ನೀವು ಗಂಡ ಮತ್ತು ಹೆಂಡತಿ ಒಟ್ಟಾಗಿ ಪ್ರಾರ್ಥಿಸುವಾಗ, ಕರ್ತರಾದ ಯೇಸು ಈ ರೀತಿ ಹೇಳಿದ್ದಾರೆ, ಇಬ್ಬರು ಒಂದೇ ಮನಸ್ಸಿನಿಂದ ಒಂದೇ ವಿಷಯಕ್ಕಾಗಿ ಪ್ರಾರ್ಥಿಸುವಾಗ ಅದು ನಮ್ಮ ಪರಲೋಕದ ತಂದೆಯಿಂದ ಕೊಡಲ್ಪಡುವುದು ಅಂತ. We need to have more faith, brothers and sisters. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮಗೆ ಹೆಚ್ಚಿನ ನಂಬಿಕೆ ಬೇಕಾಗಿದೆ. It's not enough just to come to the meetings and to hear good things and
have our external life a little improved. ಕೂಟಕ್ಕೆ ಬರೋದು ಸಾಕಾಗೋದಿಲ್ಲ ಮತ್ತು ಒಳ್ಳೆ ಸಂಗತಿಯನ್ನ ಕೇಳೋದು ಸಾಕಾಗೋದಿಲ್ಲ ಮತ್ತು ಹೊರತೋರಿಕೆ ಜೀವಿತವನ್ನ ಸುಧಾರಿಸಿಕೊಳ್ಳೋದು ಕೂಡ ಸಾಕಾಗೋದಿಲ್ಲ. And we think we are a little better than other Christians and say, oh, we hear wonderful truths here. ನಾವು ಅಂದುಕೊಳ್ಳಬಹುದು ಬೇರೆ ಕ್ರೈಸ್ತರಿಗಿಂತ ನಾವು ಉತ್ತಮರು, ಅದ್ಭುತವಾದ ಸತ್ಯಗಳನ್ನ ನಾವಿಲ್ಲಿ ಕೇಳಿಸ್ಕೊಳ್ತಾ ಇದ್ದೀವಿ ಅಂತ. It's not enough. It's not according to your knowledge be it unto you, it's according to your faith. ಅದು ಸಾಕಾಗುವುದಿಲ್ಲ. ನಿಮ್ಮ ತಿಳುವಳಿಕೆಯಂತೆ ಅಲ್ಲ, ನಿಮ್ಮ ನಂಬಿಕೆಗೆ ಅನುಗುಣವಾಗಿ ಅದು ಕೊಡಲ್ಪಡುವುದು ಅಥವಾ ನೆರವೇರುವುದಾಗಿದೆ. And if you have faith, Jesus said, even if there's a mountain in your way, it can be removed. ಯೇಸು ಸ್ವಾಮಿ ಹೇಳಿದ್ದಾರೆ, ನೀವು ಹಾದು ಹೋಗುವಂತ ಹಾದಿಯಲ್ಲಿ ಒಂದು ಬೆಟ್ಟ ಇದ್ರೂ ಕೂಡ ಅದು ಅಲ್ಲಿಂದ ತೆಗೆದು ಹಾಕಲ್ಪಡುವುದು. Let's have faith for that. ಅದಕ್ಕಾಗಿ ನಂಬಿಕೆಯುಳ್ಳವರಾಗಿರ್ರಿ. Some of you who have problems or who may have problems in the days to come with some of your children. ನಿಮ್ಮಲ್ಲಿ ಕೆಲವರಿಗೆ ಸಮಸ್ಯೆ ಇರಬಹುದು. ಬರುವಂತ ದಿನಗಳಲ್ಲಿ ನಿಮ್ಮ ಮಕ್ಕಳ ವಿಷಯವಾಗಿ ಸಮಸ್ಯೆಗಳನ್ನ ಎದುರಿಸಬಹುದು. It's like a mountain. ಅದು ಒಂದು ಬೆಟ್ಟದಂತೆ. Let's say, Lord, you said you're seeking a godly offspring. ನೀವು ಹೇಳ್ರಿ, ಕರ್ತರೆ, ನೀವು ದೈವಿಕ ಸಂತತಿಯನ್ನ ಎದುರು ನೋಡ್ತಾ ಇದ್ದೀರಿ ಅಥವಾ ಹುಡುಕ್ತಾ ಇದ್ದೀರಿ. Why did you make us one, Lord? ಯಾಕೆ ನೀವು ನಮ್ಮನ್ನ ಒಂದಾಗಿ ಮಾಡಿದ್ದೀರಿ ಕರ್ತರೆ? Why did you make me and my wife one? ಯಾಕೆ ನೀವು ನನ್ನನ್ನ ಮತ್ತು ನಮ್ಮ ಹೆಂಡತಿಯನ್ನ ಒಂದಾಗಿ ಮಾಡಿದ್ದೀರಿ? The answer is you're seeking a godly offspring. Then fulfill it in my life. I believe you'll do it. ಅದಕ್ಕೆ ಉತ್ತರ ಏನಪ್ಪಾ ಅಂದ್ರೆ ದೈವಿಕ ಸಂತತಿಯನ್ನು ಹುಡುಕುವಂತದ್ದಾಗಿದೆ. ಹಾಗಿದ್ದಲ್ಲಿ ಕರ್ತರೆ, ಅದನ್ನ ನನ್ನ ಜೀವಿತದಲ್ಲಿ ನೆರವೇರಿಸ್ರಿ, ನಾನು ನಂಬ್ತೀನಿ ನೀವು ಇದನ್ನ ಮಾಡ್ತೀರಿ ಅಂತ ಹೇಳುವರಾಗಿರ್ರಿ. So let's have faith. ಹಾಗಾಗಿ ನಂಬಿಕೆಯುಳ್ಳವರಾಗಿರ್ರಿ. You know, sometimes we read we read that beautiful story in Matthew 17. Let me turn you there. ನಾವು ಮತ್ತಾಯ 17ನೇ ಅಧ್ಯಾಯದಲ್ಲಿ ಒಂದು ಸುಂದರವಾದ ಕಥೆಯನ್ನ ಓದಿಕೊಳ್ಳುತ್ತೇವೆ. ಅದಕ್ಕೆ ನಾವೀಗ ತಿರುಗಿಸಿಕೊಳ್ಳೋಣ. Matthew 17 ಮತ್ತಾಯ 17 and verse 14. 14ನೇ ವಚನ. Matthew 17 verse 14. ಮತ್ತಾಯ 17:14. From out of the crowd a man came up to Jesus. ಆ ಜನಸಮೂಹದ ಬಳಿಯಿಂದ ಒಬ್ಬ ಮನುಷ್ಯನು ಯೇಸುವಿನ ಬಳಿಗೆ ಬರ್ತಾನೆ. Put yourself there. ಅಲ್ಲಿ ನಿಮ್ಮನ್ನ ಹಾಕಿಕೊಳ್ಳ್ರಿ. You fathers and mothers, put yourself there. ನೀವು ತಂದೆ ತಾಯಿ, ನಿಮ್ಮನ್ನ ನೀವು ಆ ಸ್ಥಳದಲ್ಲಿ ಇಟ್ಕೊಳ್ರಿ. A woman came up to Jesus. A man came up to Jesus and falling on his knees. ಪುರುಷನು ಯೇಸುವಿನೊಟ್ಟಿಗೆ ಬರುವಂತದ್ದು, ಸ್ತ್ರೀಯು ಯೇಸುವಿನ ಬಳಿಗೆ ಬರುವಂತದ್ದು, ಬಂದು ಅಲ್ಲಿ ಮೊಣಕಾಲೂರಿ Before said, Lord, please have mercy on my son. ಕರ್ತರೆ, ನನ್ನ ಮಗನ ಮೇಲೆ ಕರುಣೆ ಇಡು. Please have mercy on my daughter. ನನ್ನ ಮಗಳ ಮೇಲೆ ಕರುಣೆ ಇಡು. For he behaves like a lunatic. ಕೆಲವೊಮ್ಮೆ ಆತನು ಹುಚ್ಚನಂತೆ ವರ್ತಿಸುತ್ತಾನೆ. He behaves like a worldly person. ಲೌಕಿಕ ವ್ಯಕ್ತಿಯಂತೆ ವರ್ತಿಸುತ್ತಾನೆ. He's growing up ungodly. ಅದೈವಿಕ ಮಾರ್ಗದಲ್ಲಿ ಬೆಳೀತಾ ಇದ್ದಾನೆ. He is spiritually very ill. ಆತನು ಆತ್ಮಿಕವಾಗಿ ತೀರಾ ಅನಾರೋಗ್ಯಕ್ಕೆ ಈಡಾಗಿದ್ದಾನೆ. He often does a lot of stupid things. ಆತನು ಅನೇಕ ಬಾರಿ ಮೂಢ ಸಂಗತಿಗಳನ್ನ ಮಾಡ್ತಾನೆ. I brought him to your disciples. They could do nothing for him. ನಿಮ್ಮ ಶಿಷ್ಯಂದ್ರ ಬಳಿಗೆ ಆತನನ್ನ ಕರೆತಂದ್ವಿ, ಅವ್ರೇನು ಮಾಡ್ಲಿಕ್ಕೆ ಆಗ್ಲಿಲ್ಲ. I come to you. And Jesus said, ನಾನು ನಿಮ್ಮ ಬಳಿಗೆ ಬಂದಿದ್ದೀನಿ ಸ್ವಾಮಿ ಅಂತ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, bring him to me. Verse 17, last part. Bring him here to me. 17ನೇ ವಚನ ಕಡೆ ಭಾಗ, ನನ್ನ ಬಳಿಗೆ ತೆಗೆದುಕೊಂಡು ಬನ್ನಿರಿ ಎಂದು ಯೇಸು ಹೇಳುತ್ತಾರಲ್ಲಿ. Have you heard that? ನೀವು ಅದನ್ನು ಕೇಳಿಸ್ಕೊಂಡ್ರ? You got more than one child? Bring them here to me. ನಿಮಗೆ ಒಂದಕ್ಕಿಂತ ಹೆಚ್ಚು ಮಕ್ಕಳಿದ್ದಾರಾ? ಅವ್ರನ್ನ ನನ್ನ ಬಳಿ ಕರ್ಕೊಂಡು ಬನ್ರಿ. I say, Lord, I bring them before you. ಕರ್ತರೆ, ನಿಮ್ಮ ಬಳಿಗೆ ಅವರನ್ನ ಕರೆ ತಂದಿದ್ದೇವೆ. The child didn't have any faith. It is the father who had faith. ಮಕ್ಕಳಿಗೆ ನಂಬಿಕೆ ಇಲ್ಲ, ಆದರೆ ತಂದೆಗೆ ನಂಬಿಕೆ ಇರುವಂತದ್ದಾಗಿದೆ ಅಲ್ಲಿ. It's a mother who can have faith. It doesn't matter if the children don't have. ಮಕ್ಕಳಿಗೆ ನಂಬಿಕೆ ಇಲ್ಲ ಅಂದ್ರೂ ಪರವಾಗಿಲ್ಲ, ತಾಯಿಗೆ ನಂಬಿಕೆ ಇರುವಂತದ್ದು ಮುಖ್ಯವಾದ ವಿಷಯವಾಗಿದೆ ಅಲ್ಲಿ. Such a great example of a father who had a needy child. ತಂದೆಗೆ ಒಂದು ಅಗತ್ಯತೆ ಉಳ್ಳಂತ ಮಗು ಇರುವಂತದ್ದು ಒಂದು ದೊಡ್ಡ ಮಾದರಿಯಾಗಿದೆ. Took him to this church, that church, to all the brothers and sisters, nothing could do for them. ಆ ಸಭೆಗೆ ಈ ಸಭೆಗೆ ಸಹೋದರ ಮತ್ತು ಸಹೋದರಿ ಬಳಿಗೆ ತೆಗೆದುಕೊಂಡು ಹೋಗುವಂತದ್ದು ಅವ್ರ ಕೈಲಿ ಏನು ಮಾಡ್ಲಿಕ್ಕೆ ಆಗ್ತಿರೋದಿಲ್ಲ. He brought him to Jesus. ಆತನು ಯೇಸು ಸ್ವಾಮಿ ಬೆಳೆಗೆ ಕರೆತರ್ತಾನೆ. And in a moment, what a word it says, the boy was cured at once. ಆ ಒಂದು ಕ್ಷಣ ಮಾತ್ರದಲ್ಲೇ ಆ ಒಂದು ವಚನ ಹೇಳುತ್ತೆ, ಆಗ ಹುಡುಗನು ಆ ಗಳಿಗೆಯಲ್ಲಿಯೇ ಸ್ವಸ್ಥನಾದನು ಎಂಬುದಾಗಿ. According to your faith be it unto you. ನಿಮ್ಮ ನಂಬಿಕೆಗೆ ತಕ್ಕಂತೆ ಆಗಲಿ.